ಇವೆಲ್ಲ ನಾವು ಸಾಕ್ತಾ ಇರೋ ಕುರಿಗಳು. ಒಂದು ಎಮ್ಮೆ ಒಂದು ಹಸು ಇದೆ ಹಂಗೆ ಇಲ್ಲಿ ಕಟ್ಟಾಕಿರೋದು ಇದು. ಮತ್ತು ಹಸುಗಳು ಸಾಕ್ತಾ ಇದ್ದೀವಿ. ಅದೆಲ್ಲ ಕುರಿ ನಾವೇ ಸಾಕ್ತಾ ಇರೋದು. ಅಲ್ಲಿರೋ ಹಸು ಎಮ್ಮೆ ನಾವೇ ಸಾಕ್ತಾ ಇರೋದು. ಮತ್ತು ಇವು ಹಸುಗಳು 2 ಹಸು 3 ಕರು ಇದ್ದಾವೆ ಇಲ್ಲಿ. ಅಲ್ಲಿ ಒಂದು ಹಸು ಇದೆ. ಅದು ದೊಡ್ಡ ಕರು, ಇವೆರಡು ಚಿಕ್ಕವು. ಮತ್ತು ಟ್ರ್ಯಾಕ್ಟರ್ ಇದೆ ನಮ್ಮದು. ನಾವು ರೈತರೇ. ಈ ಥರ ಹೈನುಗಾರಿಕೆನೂ ಮಾಡ್ತೀವಿ, ಕುರಿ ಸಾಕ್ತೀವಿ, ಹಸು ಸಾಕ್ತೀವಿ, ಈ ಥರ ಎಲ್ಲ ಮಾಡ್ತೀವಿ. ಜೀವನ ಸಾಗಿಸ್ಬೇಕು ಅಂತಂದರೆ ಎಷ್ಟೆಲ್ಲ ಕಷ್ಟಪಡಬೇಕು, ಎಷ್ಟೆಲ್ಲ ವರ್ಕ್ ಮಾಡಬೇಕು ಅನ್ನೋದು ನೋಡಿ ಈ ಥರ ಗೊತ್ತಾಗುತ್ತೆ. ಈ ಕುರಿ ಎಲ್ಲ ನಮ್ಮದೇ, ನಾವೇ ಸಾಕ್ತೀವಿ ಇವನ್ನೆಲ್ಲ. ಮತ್ತು ಹಸು ಇದ್ದಾವೆ, ಹಸುಗಳು ಸಾಕ್ತೀವಿ. ಟ್ರ್ಯಾಕ್ಟರೂ ಇದೆ, ಬಾಡಿಗೆಗೆ ಹೋಗುತ್ತೆ. ಮತ್ತು ತೋಟದಲ್ಲಿ ಏನಾದರೂ ವರ್ಕ್ ನಮ್ಮದೇ ಇದ್ದರೆ ವರ್ಕ್ ಮಾಡುತ್ತೆ. ನಾವೇ ಚಿಕ್ಕಪ್ಪ ಇದ್ದಾರೆ ಡ್ರೈವರು, ಅವರೇ ವರ್ಕ್ ಮಾಡ್ತಾರೆ. ಟ್ರ್ಯಾಕ್ಟರ್ ಹಾಕ್ಕೊಂಡೋಗ್ಬಿಟ್ಟು ವರ್ಕ್ ಮಾಡ್ತಾರೆ. ಮತ್ತು ಕೋಳಿ ಇದ್ದಾವೆ. ಇದು ಶೈಲಮ್ ಕೋಳಿ ಅಂತಾರಲ್ಲ ಆ ಟೈಪ್ ಕೋಳಿ ಸಾಕಾಣಿಕೆ ಮಾಡ್ತೀವಿ. ಮತ್ತು ಇದು ಪಟ್ಲಿ ತಂದು ಮೇಯಿಸ್ತೀವಿ. ರೇಷ್ಮೆ ಶೆಡ್ ಇತ್ತು, ಅಲ್ಲಿ ಹೊರ್ಗಡೆ ಮೇಯಿಸ್ತೀವಿ. ಇವು ಪಟ್ಲಿ ಮಾತ್ರ, ಇದು ಕುರಿ ಪಟ್ಲಿ ಸಿಂಗನೂರಿಂದ ಹಾಕ್ಕೊಬಂದಿದ್ದೀವಿ. ಹಾಕ್ಕೊಬಂದು 4 ತಿಂಗಳು 3 ತಿಂಗಳು ಆ ಥರ ಮೇಯಿಸ್ಬಿಟ್ಟು ಚೆನ್ನಾಗಿಲ್ಲೇ. ಮತ್ತು ಸ್ವಲ್ಪ ಒಂದು 2-3 ತಿಂಗಳು ಆದಮೇಲೆ, ಒಂದು 3-4 ತಿಂಗಳಾದಮೇಲೆ ಮಾರಾಕ್ ಬಿಡ್ತೀವಿ. ಚಿಕ್ಕದಿದ್ದಾಗ ಹಾಕ್ಕೊಬರ್ತೀವಿ, ಒಂದು ಸ್ವಲ್ಪ ದೊಡ್ಡದಾಗೋವರೆಗೂ ಇಲ್ಲೇ ಮೇಯಿಸಿ ಮತ್ತು ಮಾರಾಕ್ತೀವಿ. ಮಾಮೂಲು ನಮ್ಮ ತಳಿ ಮೇಕೆ ಇದು. ಇವು ಮೇಕೆಗಳು ಸಾಕ್ತೀವಿ. ಮತ್ತು ಇದು ಉದ್ದ ಕಿವಿ ಮೇಕೆಗಳು, ಇವು ಒಂದು 3 ಇದ್ದಾವೆ. ನೋಡಿ, ಲೈಫ್ ಲೀಡ್ ಮಾಡಬೇಕು ಅಂತಂದರೆ ಸುಮ್ಮನೆ ಅಲ್ಲ. ರೈತರು ಅಂದಮೇಲೆ ಇಷ್ಟೆಲ್ಲ ಮಾಡಬೇಕು, ಮಾಡ್ತಾರೆ. ಕೆಲವರೆಲ್ಲ ಬರೀ ಫಾರ್ಮಿಂಗು ಅಂದರೆ ಈ ಥರ ಬೆಳೆ ಬೆಳೆಯೋದು, ಸೇಲ್ ಮಾಡೋದು ಆ ಥರ ಮಾಡ್ತಾರೆ. ನಾವು ಜೊತೆಯಲ್ಲಿ ಬೆಳೆನೂ ಬೆಳಿತೀವಿ, ಜೊತೆಯಲ್ಲಿ ಈ ಥರ ಎಲ್ಲ ಮಾಡ್ತೀವಿ. ಈ ಕುರಿಗಳೆಲ್ಲ 4 ತಿಂಗಳು ಮೇಯಿಸ್ಬಿಟ್ಟು ಸಿಂಗನೂರಿಂದ ಹಾಕ್ಕೊಬಂದ್ಬಿಟ್ಟು 4 ತಿಂಗಳು ಮೇಯಿಸ್ಬಿಟ್ಟು ಮಾರಾಕ್ಬಿಡ್ತೀವಿ. ಮೇಯ್ತಾ ಇದ್ದಾವೆ ಎಲ್ಲ.